ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಅರುಂಧತಿ ಸೇವಾ ಸಂಸ್ಥೆಯಿಂದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಗರಿಷ್ಠ ಅಂಕಗಳನ್ನು ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಹಾಗೂ ಆಹಾರ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಶನಿವಾರ ನಡೆಯಿತು. ಬಳಿಕ ಮಾತನಾಡಿ, ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡೋದಂದ್ರೆ ಅದು ಚಿಕ್ಕ ವಿಷಯ ಅಲ್ಲ. ನಾನು ಕಂಡಂಗೆ ಪ್ರತಿಭಾ ಪುರಸ್ಕಾರ ಮಾಡೋದು 450 ಜನಕ್ಕೆ ಇದೇ ಮೊಟ್ಟ ಮೊದಲಿಗೆ ನಾನು ಇದರಲ್ಲಿ ಭಾಗವಹಿಸಿದ್ದೀನಿ. ಆದರೆ ಇಷ್ಟು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾ ಇರೋದು ಮೊಟ್ಟ ಮೊದಲಾಗಿದೆ. ತುಂಬಾ ಸಂತೋಷ. ಮಕ್ಕಳು ಈ ದೇಶದ ಭವಿಷ್ಯ. ಗಾಂಧೀಜಿಯವರು ಹೇಳ್ತಾರೆ, ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು, ಈ ರಾಷ್ಟ್ರವನ್ನು ಆಳುವವರು, ಈ ರಾಷ್ಟ್ರವನ್ನು ಬೆಳೆಸುವವರು. ಯೂತ್ಸ್ ಆರ್ ದಿ ಫಾದರ್ಸ್ ಆಫ್ ಟುಮಾರೋ. ದೇ ಆರ್ ರೆಸ್ಪಾನ್ಸಿಬಲ್ ಟು ಬಿಲ್ಡ್ ಎ ಸ್ಟ್ರಾಂಗ್ ವೈಬ್ರೆಂಟ್ ನೇಷನ್ ಎಂದು ವಾಯುಸಿನ ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆಗೆ ಭಾರತವನ್ನು ಕೊಂಡೊಯ್ಯಬೇಕಾದ್ರೆ ಈ ಮಕ್ಕಳೇ ಮುಂದಿನ ಪ್ರಜೆಗಳು. ಆಮೇಲೆ ಉಪಾಧ್ಯಾಯರ ಪಾತ್ರ ಅಷ್ಟೇ. ಅವರು ಮನೆಗೆ ಯಾವ ರೀತಿ ಪಾಯ ಆಗ್ತೀವೋ ಮಕ್ಕಳನ್ನ ಆ ರೀತಿ ಸಂಸ್ಕಾರ ಬೆಳೆಸಬೇಕು. ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು, ತಾಯಿ ತಂದೆಯಲ್ಲಿ ಪ್ರತಿಭಾವನೆ ಇರಬೇಕು, ಸಂಸ್ಕಾರದಲ್ಲಿ ಬೆಳೆಸಬೇಕು. ಈ ಸಂದರ್ಭದಲ್ಲಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಜಾಲಿಗೆ ಮುನಿರಾಜು, ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಬೆಂಗಳೂರಿನ ಸರ್ವೋದಯ ವಿದ್ಯಾಸಂಸ್ಥೆಯ ನಾರಾಯಣಸ್ವಾಮಿ, ಹೊಸಕೋಟೆ ಯೋಜನಾ ಪ್ರಾಧಿಕಾರದ ಸದಸ್ಯ ಶುಭಾರಾಜು, ಜೆಡಿಎಸ್ ಉಪಾಧ್ಯಕ್ಷ ಹನುಮಂತಪ್ಪ, ಜಾರಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಕುಮಾರ್, ಪ್ರಾಧಿಕಾರ ಪುರಸಭಾಧ್ಯಕ್ಷ ಮುನಿಕೃಷ್ಣ, ಉಪಾಧ್ಯಕ್ಷ ರವೀಂದ್ರ, ಸಂಸ್ಥೆಯ ಪದಾಧಿಕಾರಿಗಳಾದ ನರಸಿಂಹಮೂರ್ತಿ, ಕೆ ಮಂಜುನಾಥ್, ಮುನಿಕೃಷ್ಣ, ಆನಂದ್ ಕುಮಾರ್, ಅನಿಲ್, ವೇಣುಗೋಪಾಲ್, ಮುನಿರಾಜು, ಅಮರನಾರಾಯಣಪ್ಪ, ಮುನಿರಾಜಪ್ಪ, ವೆಂಕಟೇಶ್, ಹರ್ಷನಾಥ್, ಡಿ ಮುನಿಕೃಷ್ಣ, ಎನ್ ನರಸಿಂಹಮೂರ್ತಿ, ಬೂದಿಗೆರೆ, ನಾಗೇಶ್, ದೇವನಹಳ್ಳಿ, ಸೀನಪ್ಪ ಹಾಜರಿದ್ದರು.